ಹೆಲೋ ಬಾಯ್ಸ್ ಆ್ಯಂಡ್ ಗರ್ಲ್ಸ್, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ಸೊ ಲಾಸ್ಟ್ ವಿಡಿಯೋದಲ್ಲಿ ನಾವು ನೋಡಿದ್ವಿ ಕಬ್ಬನ್ ಪಾರ್ಕ್ ಡಾಟ್ ಲೈಫ್ ಅನ್ನೋ ಪ್ಲ್ಯಾಟ್ಫಾರ್ಮ್ನ. ಆ ವಿಡಿಯೋದಲ್ಲಿ ನಾವು ಕಬ್ಬನ್ ಪಾರ್ಕ್ ಡಾಟ್ ಲೈಫ್ ಪ್ಲ್ಯಾಟ್ಫಾರ್ಮಲ್ಲಿ ಹೇಗೆ ಇವೆಂಟ್ ಕ್ರಿಯೇಟ್ ಮಾಡ್ಬೋದು, ಇವೆಂಟ್ ಕ್ರಿಯೇಟ್ ಮಾಡಾದ್ಮೇಲೆ ಹೇಗೆ ಯೂಸರ್ಸ್ ಅದನ್ನು ಯೂಸ್ ಮಾಡ್ಕೋಬೋದು ಬೈ ಸಬ್ಸ್ಕ್ರೈಬಿಂಗ್ ಟು ದೋಸ್ ಇವೆಂಟ್ಸ್ ಅನ್ನೋದನ್ನು ನೋಡಿದ್ವಿ. ಸೊ ಅದಾದಮೇಲೆ ಏನಾಯಿತು, ಎಷ್ಟು ಜನ ಯೂಸರ್ಸ್ ಬಂದು ನೋಡಿದ್ರು, ಯಾರಾದರೂ ಇವೆಂಟ್ ಕ್ರಿಯೇಟ್ ಮಾಡಿದ್ರಾ, ಅದೆಲ್ಲ ಅದ್ರ ಬಗ್ಗೆ ಈ ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡೋಣ. ಸೊ ಲೆಟ್ಸ್ ಗೋ ಟು ದಿ ಕಬ್ಬನ್ ಪಾರ್ಕ್ ಡಾಟ್ ಲೈಫ್. ಆಲ್ ರೈಟ್, ನಾವಿವಾಗ ನೋಡ್ತಿರೋದು ಕಬ್ಬನ್ ಪಾರ್ಕ್ ಡಾಟ್ ಲೈಫ್. ಯಾರಾದರೂ ಇದನ್ನು ಮುಂಚೆ ನೋಡಿರಲಿಲ್ಲ ಅಂತಂದರೆ, ದಿಸ್ ಈಸ್ ಅ ನ್ಯೂ ಪ್ಲ್ಯಾಟ್ಫಾರ್ಮ್, ದ್ಯಾಟ್ ಈಸ್ ಕಬ್ಬನ್ ಪಾರ್ಕ್ ಡಾಟ್ ಲೈಫ್. ಇದು ಯಾರಿಗಪ್ಪ ಅಂತಂದರೆ ಪೀಪಲ್ ಗೋಯಿಂಗ್ ಟು ಕಬ್ಬನ್ ಪಾರ್ಕ್. ಅವರಲ್ಲಿ ಹೋದ್ಮೇಲೆ ಯಾವ್ದಾರ ಎಕ್ಸಿಸ್ಟಿಂಗ್ ಇವೆಂಟ್ಸ್ ಅಥವಾ ಯಾವ್ದಾರ ಆನ್ಗೋಯಿಂಗ್ ಇವೆಂಟ್ಸ್ ನಡೀತಾ ಇದ್ರೆ ಅದಕ್ಕೆ ಹೋಗಿ ಜಾಯ್ನ್ ಆಗ್ಬೋದು, ಅಥವಾ ಯಾರಾದರೂ ಇವೆಂಟ್ನ ಕ್ರಿಯೇಟ್ ಮಾಡಿ ಹೋಸ್ಟ್ ಮಾಡಿ ಬೇರೆಯವ್ರಿಗೆ ಸ್ವಲ್ಪ ಯೋಗ ಆಗಲಿ ಅಥವಾ ಫಿಟ್ನೆಸ್ ಆ್ಯಕ್ಟಿವಿಟೀಸ್ ಬಗ್ಗೆ ಸ್ವಲ್ಪ ಒಂದು ಕ್ಲಾಸಸ್ ಏನಾದ್ರು ತೊಗೋಬೇಕು ಅನ್ನೋದಿದ್ರೆ ಈ ಪ್ಲ್ಯಾಟ್ಫಾರ್ಮ್ನ ಯೂಸ್ ಮಾಡ್ಕೊಂಡ್ಬಿಟ್ಟು ಇವೆಂಟ್ಸ್ನ ಕ್ರಿಯೇಟ್ ಮಾಡ್ಬೋದು. ಸೊ ಆ್ಯಂಡ್ ಅದರ್ ಯೂಸರ್ಸ್ ಕ್ಯಾನ್ ಡಿಸ್ಕವರ್ ದ ಇವೆಂಟ್ಸ್ ದಟ್ ಆರ್ ಹೋಸ್ಟೆಡ್ ಇನ್ ದಿ ಕಬ್ಬನ್ ಪಾರ್ಕ್, ಆ್ಯಂಡ್ ಇಂಟ್ರೆಸ್ಟ್ ಇರೋ ಇವೆಂಟ್ಸಿಗೆ ಅವರು ಸಬ್ಸ್ಕ್ರೈಬ್ ಆಗ್ಬೋದು. ಸೊ ದಿಸ್ ಈಸ್ ದಿ ಕಾಂಟೆಕ್ಸ್ಟ್. ಸೊ ಇದನ್ನು ಮುಂಚೆ ವಿಡಿಯೋದಲ್ಲೂ ಕೊಟ್ಟಿದೆ, ಬಟ್ ಲೆಟ್ಸ್ ಸಿ ಅದಾದಮೇಲೆ ಏನೇನಾಯಿತು ಅನ್ನೋದನ್ನು. ಸೊ ಅದಕ್ಕೆ ಇಲ್ಲಿ ಪೀಪಲ್ ಆನ್ಲೈನ್ ಅನ್ನೋ ಒಂದು ಪೇಜ್ ಇದೆ ಈ ಅಪ್ಲಿಕೇಶನಲ್ಲಿ. ದಿಸ್ ವಿಲ್ ಟೆಲ್ ಅ ಲಾಟ್ ಅಬೌಟ್ ವಾಟ್ ಆಲ್ ಹ್ಯಾಪನ್ ಫ್ರಮ್ ದೆನ್ ಅಂತ. ಓಕೆ, ಇವಾಗ ನಾವು ನೋಡ್ತಿರೋದು ದ ರಿಜಿಸ್ಟರ್ಡ್ ಯೂಸರ್ಸ್ ಆರ್ 49. ಸೊ ದಟ್ಸ್ ಅ ಹ್ಯೂಜ್ ನಂಬರ್ ಅಂತ ನಾನು ಅನ್ಕೊತೀನಿ, ಬಿಕಾಸ್ ಇನ್ ಲೈಕ್ ಲಾಸ್ಟ್ 2 ವೀಕ್ಸ್ ಲಾಸ್ಟ್ 2 ವೀಕ್ಸಲ್ಲಿ ನಾನು 49 ಯೂಸರ್ಸ್ ರಿಜಿಸ್ಟರ್ ಮಾಡ್ಕೋತಾರೆ ಅಂತ ನಾನು ಅಂದ್ಕೊಂಡು ಇರಲಿಲ್ಲ. ಬಟ್ ಇಟ್ಸ್ ಅ ಗ್ರೇಟ್ ನಂಬರ್ ಫಾರ್ ಮೀ ಪರ್ಸ್ನಲಿ, ಆ್ಯಂಡ್ ಐ ವುಡ್ ಲೈಕ್ ಟು ರಿಯಲಿ ಥ್ಯಾಂಕ್ ಎವ್ರಿ ಒನ್. ಯಾರ್ಯಾರು ಅವರು ಈ ಪ್ಲ್ಯಾಟ್ಫಾರ್ಮಲ್ಲಿ ಬಂದುಬಿಟ್ಟು ರಿಜಿಸ್ಟರ್ ಮಾಡ್ಕೊಂಡಿದ್ದೀರೋ ತುಂಬ ತುಂಬ ಥ್ಯಾಂಕ್ಸ್. ಪ್ಲೀಸ್ ಕಂಟಿನ್ಯೂ ಟು ಯೂಸ್ ದಿಸ್ ಪ್ಲ್ಯಾಟ್ಫಾರ್ಮ್. ನೀವು ಇವೆಂಟ್ಸ್ ಯಾವ್ದಾರ ನೋಡಿದ್ರೆ ಅದಕ್ಕೆ ನಿಮಗೆ ಇಂಟ್ರೆಸ್ಟ್ ಅಂತ ಅನಿಸಿದ್ರೆ ಅದಕ್ಕೆ ಸಬ್ಸ್ಕ್ರೈಬ್ ಆಗಿ ಇವೆಂಟ್ ಅಟೆಂಡ್ ಆಗಿ ಬೇಸಿಕ್ಲಿ ನೀವು ಕೂಡ ಎಂಜಾಯ್ ಮಾಡ್ತೀರಾ. ಅಥವಾ ನೀವೇನಾದರೂ ಇವೆಂಟ್ನ ಕ್ರಿಯೇಟ್ ಮಾಡಿ ಬೇರೆಯವ್ರಿಗೂ ಏನಾದ್ರು ಹೇಳ್ಕೊಡ್ಬೇಕು ಅಂತಂದರೆ ಅದಕ್ಕೂ ಕೂಡ ನೀವು ಈ ಪ್ಲ್ಯಾಟ್ಫಾರ್ಮ್ನ ಯೂಸ್ ಮಾಡ್ಕೋಬೋದು. ಸೊ ಎನಿವೇ, ಥ್ಯಾಂಕ್ ಯು ಎವ್ರಿ ಒನ್ ಫಾರ್ ಗಿವಿಂಗ್ ಮೀ ದಿಸ್ ನಂಬರ್ 49. ಇಟ್ಸ್ ಅ ಗುಡ್ ನಂಬರ್ ನನ್ನ ಪ್ರಕಾರ. ಸೊ ಓಕೆ, ಯೂಸರ್ ಗ್ರೋತ್ ಟ್ರೆಂಡ್ಸ್ ಚಾರ್ಟ್ ನೋಡಿದ್ರೆ ನಾವೇನು ತಿಳ್ಕೊಬೋದು. ನಾನು May 4th ವೀಡಿಯೋ ಮಾಡಿ ಹಾಕಿದ್ದು. ಸೊ ಅವಾಗ ನನಗೊಂದು ಒಳ್ಳೆ ಸ್ಪೈಕ್ ಸಿಕ್ತು. ದಿಸ್ ಈಸ್ ಲೈಕ್ ಆಕ್ಟಿವ್ ವ್ಯೂವರ್ಸ್. ಸೊ ಏನಪ್ಪ ಅಂತಂದರೆ ಪೀಪಲ್ ಕೇಮ್ ಲೈಕ್ ಅಬೌಟ್ 28 ಪೀಪಲ್ ಕೇಮ್ ಆನ್ ದ್ಯಾಟ್ ಡೇ ಟು ಸಿ ಕಬ್ಬನ್ ಪಾರ್ಕ್ ಡಾಟ್ ಲೈಫ್. ಸೊ ಏನಿದು ಅನ್ನೋ ಕ್ಯೂರಿಯಾಸಿಟಿಗೆ ಅವ್ರು ಬಂದು ನೋಡಿದ್ರು. ಆ್ಯಂಡ್ ಅಬೌಟ್ 3 ನ್ಯೂ ರಿಜಿಸ್ಟರ್ಡ್ ಯೂಸರ್ಸ್ ಲೈಕ್ ಈ ಪ್ಲ್ಯಾಟ್ಫಾರ್ಮ್ ಬಂದುಬಿಟ್ಟು ರಿಜಿಸ್ಟರ್ ಮಾಡ್ಕೊಂಡ್ರು. ಸೊ ರಿಜಿಸ್ಟರ್ ಮಾಡ್ಕೊಳ್ಳೋದಂದರೆ ದೇ ಜಸ್ಟ್ ಸೈನ್ಡ್ ಇನ್. ಸೊ ಇಲ್ಲಿ ಹೋಗ್ಬಿಟ್ಟು ನಾವು ಫಾರ್ ಎಕ್ಸಾಂಪಲ್ ನಾನಿಲ್ಲಿ ಸೈನ್ ಔಟ್ ಮಾಡಿದ್ರೆ, ಸೈನ್ ಇನ್ ಅಂತ ಮಾಡಿದರೆ ನಂಗೆ ಅದು ಗೂಗಲ್ ಅಥೆಂಟಿಕೇಶನ್ ಅದು ಕರ್ಕೊಂಡು ಹೋಗುತ್ತೆ. ಸೊ ಅಲ್ಲಿ ನಾವು ಸೈನ್ ಇನ್ ಮಾಡಿದರೆ, ಸೊ ಬೇಸಿಕ್ಲಿ ಇಫ್ ಇಟ್ ಇಸ್ ಅ ನ್ಯೂ ಯೂಸರ್ ದೆನ್ ಐ ಆಮ್ ಕನ್ಸಿಡರಿಂಗ್ ದ್ಯಾಟ್ ಈಸ್ ಅ ನ್ಯೂ ರಿಜಿಸ್ಟರ್ಡ್ ಯೂಸರ್ ಅಂತ. ಸೊ ಅದನ್ನೇ ನಾವಿಲ್ಲಿ ನೋಡ್ತಾ ಇರೋದು ಪೀಪಲ್ ಆನ್ಲೈನಲ್ಲಿ. ಆಲ್ ರೈಟ್, ಸೊ ದ್ಯಾಟ್ ಈಸ್ ವಾಟ್ ಹ್ಯಾಡ್ ಹ್ಯಾಪನ್ ಆನ್ May 4th. ಅದಕ್ಕೆ ಈ ದೊಡ್ಡ ನಾವು ಸ್ಪೈಕ್ ನೋಡ್ಬೋದು. ಆಮೇಲೆ May 10th ಆ್ಯಂಡ್ 11th, May 10th to 12th ಏನಾಯಿತು ಅಂತಂದರೆ ದಟ್ ಈಸ್ ಅ ವೀಕೆಂಡ್ ಅಂತ ಅನ್ಕೊತೀನಿ. ಸೊ ಐ ವೆಂಟ್ ಟು ಕಬ್ಬನ್ ಪಾರ್ಕ್, ಐ ಸ್ಪೋಕ್ ಟು ಫ್ಯೂ ಹೋಸ್ಟ್. ಸೊ ಯೋಗ ಹೇಳ್ಕೊಡ್ತಾಯಿದ್ರು, ಸಂಸ್ಕೃತ ಹೇಳ್ಕೊಡ್ತಾಯಿದ್ರು, ಆಮೇಲೆ ಮತ್ತಿನ್ನೇನು, ಸೊ ಈ ಥರದೇ ಸ್ವಲ್ಪ ಇವೆಂಟ್ಸ್ ಕ್ರಿಯೇಟ್ ಮಾಡಿದರು. ಅದರಲ್ಲಿ ಅಂದರೆ ದೇ ಕೇಮ್ ಅಪ್ ವಿತ್ ದೇರ್ ಓನ್ ಗ್ರೂಪ್. ಸೊ ಅವ್ರು ಏನು ಮಾಡ್ತಾ ಇದ್ದಾರೆ ಅಂತಂದರೆ ಮುಂಚೆನೇ ಇನ್ಸ್ಟಾಗ್ರಾಮಲ್ಲಿ ಅಥವಾ ಮೀಟಪ್ ಆ್ಯಪ್ಸಲ್ಲಿ ದೇ ವರ್ ಸೆಂಡಿಂಗ್ ಔಟ್ ಸಮ್ ಗೂಗಲ್ ಫಾರ್ಮ್ಸ್ನ ಕಳಿಸ್ಬಿಟ್ಟು ಇಂಟ್ರೆಸ್ಟೆಡ್ ಪೀಪಲ್ ಕ್ಯಾನ್ ಫಿಲ್ ಇನ್ ದೋಸ್ ಡೀಟೇಲ್ಸ್ ಅನ್ನೋ ಥರ ಕೊಡ್ತಿದ್ರು. ಬಟ್ ಅದರ ರಿಪ್ಲೇಸ್ಮೆಂಟ್ ಆಗಿ ಈ ಪ್ಲ್ಯಾಟ್ಫಾರ್ಮ್ನ ನಾನು ಡೆವಲಪ್ ಮಾಡ್ತಾ ಇರೋದು. ಸೊ ಅವ್ರ ಜೊತೆ ನಾನು ಡಿಸ್ಕಸ್ ಮಾಡಿದೆ, ದೇ ರಿಯಲಿ ಲೈಕ್ಡ್ ಇಟ್. ಸೊ ಈ ಥರದ್ದೊಂದು ಪ್ಲ್ಯಾಟ್ಫಾರ್ಮ್ ಅವಶ್ಯಕತೆ ಇದೆ ಅಂತ ಅವ್ರಿಗೂ ಕೂಡ ಅನಿಸಿದೆ ಆಲ್ರೆಡಿ. ಸೊ ದೇ ಸೈಡ್ ದೇ ವಿಲ್ ಯೂಸ್ ದಿಸ್ ಪ್ಲ್ಯಾಟ್ಫಾರ್ಮ್ ಫಾರ್ ದೇರ್ ಫ್ಯೂಚರ್ ಇವೆಂಟ್ಸ್ ಅಂತ ಹೇಳಿದರು ನನಗೆ. ಸೊ ಅದೇ ಇಲ್ಲಿ ನಾವು May 14th ಅಂದರೆ ಬೇಸಿಕ್ಲಿ May 13th ಇಂದ 18th ಏನಾಗಿದೆ ಅಂತಂದರೆ, ಇಲ್ಲಿ 10th ಮತ್ತು 12th ಮಧ್ಯದಲ್ಲಿ ಯಾರ್ಯಾರ ಜೊತೆ ಮಾತಾಡಿದ್ದೀನೋ ಅದರಲ್ಲಿ ಒಬ್ಬರು ಒಂದು ಇವೆಂಟ್ನ ನಮ್ಮ ಪ್ಲ್ಯಾಟ್ಫಾರ್ಮಲ್ಲಿ ಕ್ರಿಯೇಟ್ ಮಾಡಿದ್ದಾರೆ. ಸೊ ಅದೇ ಕಾರಣದಿಂದ ಅವ್ರಿಗೆ ಇರೋ ಫಾಲೋವರ್ಸು ದೇ ಸ್ಟಾರ್ಟೆಡ್ ರಿಜಿಸ್ಟರಿಂಗ್ ಟು ದಿಸ್ ಟು ಹರ್ ಇವೆಂಟ್ ವಿಚ್ ಈಸ್ ಹೋಸ್ಟೆಡ್ ಆನ್ ದಿ ಕಬ್ಬನ್ ಪಾರ್ಕ್. ಅದಕ್ಕೆ ನಾವು ಇಷ್ಟೊಂದು ದೊಡ್ಡ ಸ್ಪೈಕ್ ನೋಡ್ತಾ ಇರೋದು ಇಲ್ಲಿ. ಸೊ ಆಕ್ಟಿವ್ ವ್ಯೂವರ್ಸ್ ನೋಡ್ಬಿಟ್ಟು ಬಂದುಬಿಟ್ಟು 19 ಆಕ್ಟಿವ್ ವ್ಯೂವರ್ಸ್ ಆಗಿದ್ದಾರೆ. ಬಟ್ ರಿಜಿಸ್ಟರ್ಡ್ ವ್ಯೂವರ್ಸ್ ಅರೌಂಡ್ 17 ಇದ್ದಾರೆ. ದಟ್ಸ್ ಅ ಗುಡ್ ನಂಬರ್ ಇನ್ ಒನ್ ಡೇ. ಸೊ ನಾವು ಒನ್ ಡೇ ಅಲ್ಲಿ ಐ ಥಿಂಕ್ May 16th ನನಗೆ 17 ನ್ಯೂ ಯೂಸರ್ಸ್ ಬಂದಿದ್ದಾರೆ. ಬಟ್ ಅದೇ ರೀತಿ May
ಮೇ 16th 17 ಯೂಸರ್ ಬಂದಿದ್ದಾರೆ, ಮೇ 17th 12 ಯೂಸರ್ ಬಂದಿದ್ದಾರೆ, ಮೇ 15th 8 ಯೂಸರ್ ಬಂದಿದ್ದಾರೆ. ಸೊ ಬಿಟ್ವೀನ್ 3 days ಓನ್ಲಿ ನನಗೆ ಅಬೌಟ್ 40 ನ್ಯೂ ಯೂಸರ್ಸ್ ಬಂದಂಗೆ ಆಗಿದೆ. ಸೊ ದ್ಯಾಟ್ಸ್ ಅ ವೆರಿ ವೆರಿ ಗ್ರೇಟ್ ಸ್ಪೈಕ್ ಅಂತ ನಾನು ಹೇಳ್ಬೋದು. ಯಾರದು ಇವೆಂಟ್ ಕ್ರಿಯೇಟ್ ಮಾಡಿದ್ದು, ಯಾವ ಇವೆಂಟ್ ಕ್ರಿಯೇಟ್ ಮಾಡಿದ್ದು, ಅದ್ರ ಬಗ್ಗೆನೂ ನಾವು ಇವಾಗ ಡಿಸ್ಕಸ್ ಮಾಡೋಣ. ಸೊ ಲೆಟ್ಸ್ ಸಿ ವಾಟ್ ಈಸ್ ದಟ್ ಇವೆಂಟ್ ಅಂತ. ಸೊ ಇಲ್ಲಿ ಇವೆಂಟ್ಸ್ಗೆ ಹೋದರೆ, ಓಕೆ, ಕ್ರಿಯೇಟ್ ಇವೆಂಟ್ಗೆ ಹೋದರೆ ಆಬ್ವಿಯಸ್ಲಿ ನಾವು ಹೊಸ ಇವೆಂಟ್ನ ಕ್ರಿಯೇಟ್ ಮಾಡ್ಬೋದು. ಇದ್ರ ಬಗ್ಗೆ ನಾನು ಮತ್ತೆ ಡಿಸ್ಕಸ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ಯಾವ್ಯಾವ ಇವೆಂಟ್ ಕ್ರಿಯೇಟ್ ಆಗಿದೆ ಇದು ಲಾಂಚ್ ಮಾಡಿದಾಗಿಂದ ಅನ್ನೋದ್ರ ಬಗ್ಗೆ ಒಂದು ಸ್ವಲ್ಪ ಕ್ವಿಕ್ ರಿಕ್ಯಾಪ್ ತೊಗೊಂಡ್ಬರೋಣ. ಸೊ ಆಲ್ ಇವೆಂಟ್ಸಿಗೆ ಹೋದರೆ, ಓಕೆ, ಇದು ನಾನು ಇವಾಗ ಒಂದು ಡಮ್ಮಿ ಇವೆಂಟ್ ಕ್ರಿಯೇಟ್ ಮಾಡಿದ್ದು. ಸೊ ಶೋಯಿಂಗ್ ಪಾಸ್ಟ್ ಇವೆಂಟ್ಸ್ ಅಂತ ಇದೆ. ಆಲ್ ರೈಟ್. ಸೊ ಯಾ, ಸೊ ಏನಾಗಿದೆ, ಪೂರ್ವ ಅನ್ನೋರು ಯೋಗ ಕ್ಲಾಸ್ನ ಕ್ರಿಯೇಟ್ ಮಾಡಿದರು. ಬಟ್ ಅನ್ಫಾರ್ಚುನೇಟ್ಲಿ ಅವತ್ತು ಮಳೆ ಆಗಿತ್ತು ಆ ವೀಕೆಂಡು. ಸೊ ಅವರು ಅದನ್ನು ಹೋಸ್ಟ್ ಮಾಡೋಕ್ಕಾಗಲಿಲ್ಲ. ಬಟ್ ಸಮಷ್ಟಿ ಅನ್ನೋರು, ಶಿ ಈಸ್ ಅ ಸಂಸ್ಕೃತ್ ಟೀಚರ್. ಅವ್ರು ಏನು ಮಾಡಿದ್ದಾರೆ ಅಂದರೆ ಕಿಂಬೋ ಸಂಸ್ಕೃತ್ ರನ್ ಆರ್ ವಾಕ್ 5K ಈ ಇವೆಂಟ್ನ ಕ್ರಿಯೇಟ್ ಮಾಡಿದ್ದಾರೆ. ಇದ್ರ ಬಗ್ಗೆ ಸ್ವಲ್ಪ ನಾವು ನೋಡೋಣ ಏನೇನಿದೆ ಅಂತ. ಸೊ ದಿಸ್ ಈಸ್ ದಿ ಇವೆಂಟ್ ಡೀಟೇಲ್ಸ್. ಬೇಸಿಕ್ಲಿ ಅವರು ಸಂಸ್ಕೃತ್ ಟೀಚರ್ ಆಗಿರೋದ್ರಿಂದ ಶಿ ವಾಂಟ್ಸ್ ಟು ಏನಂತಾರೆ, ಆದಷ್ಟು ಸಂಸ್ಕೃತನ ಯೂಸ್ ಮಾಡಿಕೊಂಡು ಶಿ ವಾಂಟ್ಸ್ ಸಂಸ್ಕೃತ್ ಟು ಲಿವ್ ಮೋರ್ ಆ್ಯಂಡ್ ಮೋರ್ ಇಯರ್ಸ್. ಅದಕ್ಕೆ ಅದರದ್ದು ಯೂಸೇಜ್ ಮೇಲೆ ಅವರು ಗಮನ ಕೊಟ್ಟು ಈ ಥರ ಇವೆಂಟ್ಸ್ನ ಅವರು ಕ್ರಿಯೇಟ್ ಮಾಡ್ತಾ ಇರೋದು. ಅದ್ರ ಜೊತೆಗೆ ಸ್ವಲ್ಪ ಫನ್ ಆಗಿರಲಿ, ಸ್ವಲ್ಪ ಫಿಟ್ನೆಸ್ ರೂಪದಲ್ಲೂ ಕೂಡ ಅದಿರಬೇಕು ಅಂತ ರನ್ ಆ್ಯಂಡ್ ವಾಕ್ ಕೂಡ ಅವರು ಮಿಕ್ಸ್ ಮಾಡ್ತಾರೆ ಅದರಲ್ಲಿ. ಸೊ ಇಲ್ಲಿ ನಾವು ನೋಡ್ಬೋದು, ಅದ್ರ ಬಗ್ಗೆ ನಾವು ಫುಲ್ ಡೀಟೇಲ್ಸ್ ಇಲ್ಲಿ ಓದ್ಬೋದು. ಬಟ್ ಕ್ಯಾಟಗರೀಸ್ ನೋಡಿದ್ರೆ ಅವರು ಕ್ಯಾಟಗರೈಸ್ ಮಾಡಿದ್ದಾರೆ ಈ ಇವೆಂಟ್ ಯಾವ ಕ್ಯಾಟಗರಿಯಲ್ಲಿ ಬರುತ್ತೆ ಅಂತ. ಸೊ ಲ್ಯಾಂಗ್ವೇಜ್ ಎಕ್ಸ್ಚೇಂಜ್ ಕ್ಯಾಟಗರಿಯಲ್ಲಿ ಬರುತ್ತೆ, ರನ್ ಕ್ಯಾಟಗರಿಯಲ್ಲಿ ಬರುತ್ತೆ, ಆ್ಯಂಡ್ ಸಂಸ್ಕೃತ್ ಕ್ಯಾಟಗರಿಯಲ್ಲಿ ಬರುತ್ತೆ. ಸೊ ಈ ಕ್ಯಾಟಗರಿ ಆಪ್ಷನ್ ನಾನು ಮುಂಚೆ ಕೊಟ್ಟಿರಲಿಲ್ಲ. ಬಟ್ ಈ ಇವೆಂಟ್ ಹೋಸ್ಟ್ ಮಾಡೋಕ್ಕಿಂತ ಜಸ್ಟ್ ಒನ್ ಡೇ ಅಥವಾ 2 days ಮುಂಚೆ ನಾನು ಅದನ್ನು ಡೆಲಿವರ್ ಮಾಡಿದೆ. ಸೊ ಅಪಾರ್ಟ್ ಫ್ರಮ್ ದ್ಯಾಟ್ ಏನೇನಾಗಿದೆ ಅಂತಂದರೆ, ಶಿ ಗಾಟ್ 27 ಅಟೆಂಡೀಸ್ ಫಾರ್ ದಿಸ್ ಇವೆಂಟ್. ಸೊ ಆಲ್ದೋ ನಾವು ತುಂಬ ಜನ ರಿಜಿಸ್ಟರ್ ಮಾಡಿದ್ದು ನೋಡಿದ್ರು, ಬಟ್ ಅಬೌಟ್ 27 ಆಫ್ ದೆಮ್ participated in this event. So as per this data, ಸೊ ನಾವು ಅವ್ರ ಹೆಸರು ಕೂಡ ಇಲ್ಲೆಲ್ಲ ನಾವು ನೋಡ್ಬೋದು. ಸೊ ಐ ಹೋಪ್ ಶಿ ಗಾಟ್ ಸಮ್ ಗುಡ್ ಪಾರ್ಟಿಸಿಪೇಷನ್ ಬಿಕಾಸ್ ಆಫ್ ದಿಸ್ ಪ್ಲಾಟ್ಫಾರ್ಮ್ ಅಂತ ಅನ್ಕೊತೀನಿ. ಆ್ಯಂಡ್ ನಾನು ಪೋಸ್ಟ್ ದಿಸ್ ಇವೆಂಟ್ ಐ ಸ್ಪೋಕ್ ಟು ಹರ್ ಆ್ಯಂಡ್ ಐ ಆಸ್ಕ್ಡ್ ಹರ್ ದ ಫೀಡ್ಬ್ಯಾಕ್. ಶಿ ಸೆಡ್ ಶಿ ರಿಯಲಿ ಲೈಕ್ಡ್ ಇಟ್. ಐ ಹೋಪ್ ಶಿ ವಿಲ್ ಕಂಟಿನ್ಯೂ ಟು ಯೂಸ್ ಮೈ ಪ್ಲಾಟ್ಫಾರ್ಮ್. ಲೆಟ್ಸ್ ಸಿ, ಅವ್ರಿಗೇನಾರು ಇದರಲ್ಲಿ ಇಂಪ್ರೂವ್ಮೆಂಟ್ಸ್ ಮಾಡೋದಿದ್ರೆ ನಾನು ಅದನ್ನು ಕೂಡ ಮಾಡ್ತೀನಿ. Okay, so that is all about the user metrics, user success metrics and past events. ಸೊ ಇವಾಗ ನಾವೇನು ಮಾಡೋಣ ಅಂತಂದರೆ, ಈ ಡಮ್ಮಿ ಇವೆಂಟ್ನ ನಾನು ಡಿಲೀಟ್ ಮಾಡ್ತಿದ್ದೀನಿ. ಏನಕ್ಕಪ್ಪ ಅಂತಂದರೆ, ನಾನೊಂದು 2 ಸ್ಮಾಲ್ ಫೀಚರ್ ಕೂಡ ಆ್ಯಡ್ ಮಾಡಿದ್ದೀನಿ ಲಾಸ್ಟ್ ಟೈಮ್ ನಾವು ಡಿಸ್ಕಸ್ ಮಾಡಾದ್ಮೇಲಿಂದ. ಸೊ ಏನಪ್ಪ ಅಂತಂದರೆ, ನಾವು ಕ್ರಿಯೇಟ್ ಇವೆಂಟಿಗೆ ಹೋದರೆ, ಸೊ ಲೆಟ್ಸೆ ನಾನು ವಾಕ್ ವಿತ್ ಅನೂಪ್ ಅನ್ನೋ ಇವೆಂಟ್ನ ಕ್ರಿಯೇಟ್ ಮಾಡ್ತೀನಿ. ಇಲ್ಲಿ ನಾನು ಮುಂಚೆ ಕ್ಯಾಟಗರೀಸ್ ಕೊಟ್ಟಿರಲಿಲ್ಲ. ಸೊ ಕ್ಯಾಟಗರೀಸ್ ಕೊಡೋದ್ರಿಂದ ಏನು ಅಡ್ವಾಂಟೇಜ್ ಆಗುತ್ತೆ ಅನ್ನೋದನ್ನು ಮುಂದೆ ನೋಡೋಣ. ಬಟ್ ಫಾರ್ ನಾವು ಲೆಟ್ಸ್ ಗಿವ್ ದಿ ಕ್ಯಾಟಗರೀಸ್. ಸೊ ಫಾರ್ ಎಕ್ಸಾಂಪಲ್ ವಾಕ್ ವಿತ್ ಅನೂಪ್ ಅಂತಂದರೆ ಇಟ್ ಕಮ್ಸ್ ಅಂಡರ್ ವಾಟ್ ಕ್ಯಾಟಗರಿ? ವಾಕಿಂಗ್ ಕ್ಯಾಟಗರಿಯಲ್ಲಿ ಬರ್ಬೋದು. ಇಟ್ ಕಮ್ಸ್ ಅಂಡರ್ ರನ್ನಿಂಗ್ ಕ್ಯಾಟಗರಿ, ಅಲ್ಲೂ ಬರ್ಬೋದು. ಬಟ್ ಲೆಟ್ಸ್ ಸೇ ವಿಲ್ ಇಟ್ ಕಮ್ ಅಂಡರ್ ನಾಲೆಜ್ ಟ್ರಾನ್ಸ್ಫರ್? ಮೇ ಬಿ ಲೆಟ್ಸ್ ಸೇ ವಾಕ್ ಮಾಡ್ತಾ ನಾವು ಡಿಸ್ಕಸ್ ಕೂಡ ಮಾಡ್ತೀವಿ ಅಂದರೆ ಬ್ರೈನ್ ಸ್ಟಾರ್ಮಿಂಗ್ ಅಂತಲೇ ಅಂದ್ಕೊಳ್ಳೋಣ. ಸೊ ಬ್ರೈನ್ ಸ್ಟಾರ್ಮಿಂಗ್ ಅಂತ ನೋಡೋಣ. ಬಟ್ ನನಗೆ ಲಿಸ್ಟ್ ಆಗ್ತಾ ಇಲ್ಲ. ಸೊ ನನಗೆ ವಾಕಿಂಗ್ ಆ್ಯಂಡ್ ರನ್ ಲಿಸ್ಟ್ ಆಯಿತು. ಇಲ್ಲಿ ನಾವು ಇನ್ನೊಂದ್ಸರಿ ನೋಡ್ಬೋದು. ಸೊ ವಾಕ್ ಅಂತ ನಾನು ಬರಿತಿದ್ದಂಗೆ, ಅಥವಾ WA ಅಂತ ಬರಿತಿದ್ದಂಗೆ ನನ್ನ ಡೇಟಾಬೇಸಿಂದ ನನಗೆ ಅಲ್ಲೊಂದು ಫಿಕ್ಸ್ಡ್ ಕ್ಯಾಟಗರೀಸ್ ಇದ್ದಾವೆ, ಅದನ್ನು ಲಿಸ್ಟ್ ಮಾಡ್ತಿದ್ದೀನಿ. ಸೊ ವಾಕಿಂಗ್ ಕೂಡ ಅದರಲ್ಲೊಂದು, ರನ್ ಕೂಡ ಅದರಲ್ಲೊಂದು. ಬಟ್ ಬ್ರೈನ್ ಸ್ಟಾರ್ಮಿಂಗ್ ಅನ್ನೋ ಕ್ಯಾಟಗರಿ ನನ್ನಲ್ಲಿಲ್ಲ. ಸೊ ಇಲ್ಲ ಅಂದ ಮಾತ್ರಕ್ಕೆ ಐ ಆಮ್ ನಾಟ್ ಲಿಮಿಟಿಂಗ್ ದಿ ಯೂಸರ್ಸ್ there only, so they can create their own categories here. So brainstorming ಅಂತ ಅವ್ರು ಬರೆದ್ಬಿಟ್ಟು create brainstorming ಅಂತ ಕೊಟ್ಟರೆ, so I'm creating a category for them. And also there is a limit. So ಒಂದು ಇವೆಂಟಿಗೆ I'm giving max of 3 categories because ಅದಕ್ಕಿಂತ ಜಾಸ್ತಿ ಅದರದ್ದು ಯೂಸ್ ಅಥವಾ ಅದರ ನೀಡ್ ಇರಲ್ಲ ಅದಕ್ಕೆ. ಸೊ ಲೆಟ್ ಮಿ ಫಿನಿಶ್ ದಿಸ್ ಫಾರ್ಮ್. ಅದ್ರ ಜೊತೆಗೆ ಪೂರ್ವ ಅನ್ನೋರು ಕೆಪಾಸಿಟಿಗೆ ವ್ಯಾಲಿಡೇಷನ್ ಇಲ್ಲ ಅನ್ನೋದನ್ನು ಹೇಳಿದರು. ಥ್ಯಾಂಕ್ ಯು ಪೂರ್ವ. ಸೊ ಅದನ್ನು ನಾನು ಆ್ಯಡ್ ಮಾಡಿದ್ದೀನಿ ಈಗ. ಅವರೊಂದು ತುಂಬ ಲಾರ್ಜ್ ವ್ಯಾಲ್ಯೂ ಕೊಟ್ಟರು, ಅದು ಎಕ್ಸ್ಪೋನೆನ್ಷಿಯಲ್ ವ್ಯಾಲ್ಯೂ ಆಗಿ ನನ್ನ ಡೇಟಾಬೇಸಲ್ಲಿ ಸ್ಟೋರ್ ಆಯಿತು. ಸೊ
ಅದನ್ನು ಹ್ಯಾಂಡಲ್ ಮಾಡಬೇಕಂತ ನಂಗೆ ಗೊತ್ತಿತ್ತು. ಸೊ ಐಮ್ ಗಿವಿಂಗ್ ಬಿಟ್ವೀನ್ 1 to 50. ಐ ಥಿಂಕ್ ದ್ಯಾಟ್ ಈಸ್ ಗುಡ್ ಇನಫ್ ಫಾರ್ ಎನಿ ಇವೆಂಟ್. ಅದಕ್ಕಿಂತ ಜಾಸ್ತಿ ಕೆಪಾಸಿಟಿದ ಅವಶ್ಯಕತೆ ಇರಲ್ಲ. ಸೊ ಲೆಟ್ ಸಿ, ನಾನಿಲ್ಲಿ ಫಾರ್ ಎಕ್ಸಾಂಪಲ್ 51 ಕೊಟ್ಟರೆ ಏನಾಗುತ್ತೆ. ಲೆಟ್ ಮಿ ಗಿವ್ ಸಮ್ ಡೇಟ್ಸ್. ನೆಕ್ಸ್ಟ್ ಸ್ಯಾಟರ್ಡೇ ಲೆಟ್ ಸಿ ಅಟ್ 7. ಸೊ ಈ ಡೇಟ್ ಪಿಕರ್ UI ಕೂಡ ನಾನು ಚೇಂಜ್ ಮಾಡಬೇಕು, ಇದು ಅಷ್ಟೊಂದು ಚೆನ್ನಾಗಿಲ್ಲ. ಸೊ ಲೆಟ್ ಸಿ, ಅದನ್ನು ಪ್ರಯಾರಿಟೈಸ್ ಮಾಡ್ಕೊತೀನಿ. ಈಗ ಸದ್ಯಕ್ಕಂತೂ ಅದು ಹೈ ಪ್ರಯಾರಿಟಿಯಲ್ಲಿ ಏನಿಲ್ಲ, ಯಾಕಂದರೆ ಮೊಬೈಲಲ್ಲಿ ಚೆನ್ನಾಗೇ ವರ್ಕ್ ಆಗುತ್ತೆ. ಬರೀ ವೆಬ್ ಅಪ್ಲಿಕೇಶನಲ್ಲಿ ಈ ಪ್ರಾಬ್ಲಮ್ ಇರೋದು. ಸೊ 51 ಕೆಪಾಸಿಟಿಗೆ ನಾನು ಇವೆಂಟ್ ಕ್ರಿಯೇಟ್ ಮಾಡ್ತಿದ್ರೆ ನನಗೆ ವ್ಯಾಲಿಡೇಷನ್ ಎರರ್ ಬರುತ್ತೆ. ನಾವು ನೋಡಿದ್ವಲ್ಲ ಇಲ್ಲಿ ವ್ಯಾಲ್ಯೂ ಮಸ್ಟ್ ಬಿ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 50 ಅಂತ. ಸೊ ನಾನು 50 ಕ್ರಿಯೇಟ್ ಮಾಡಿದ್ರೆ ಇಟ್ ವೋಂಟ್ ಸ್ಟಾಪ್ ಮೀ ಫ್ರಮ್ ಕ್ರಿಯೇಟಿಂಗ್ ಆನ್ ಇವೆಂಟ್ ಫಾರ್ 50 ಪೀಪಲ್. ಸೊ ಓಕೆ, ಸೊ ನಾವು ವಿವ್ ಇವೆಂಟ್ಸಲ್ಲಿ ಹೊಸದಾಗಿ ಇವೆಂಟ್ ಕ್ರಿಯೇಟ್ ಮಾಡಿರೋದನ್ನು ನೋಡ್ಬೋದು. ಸೊ ಅಲ್ಲಿ ಕ್ಯಾಟಗರಿ ಆ್ಯಡ್ ಮಾಡಿರೋದ್ರಿಂದ ಏನಾಯಿತು, ಸೊ ಇಲ್ಲಿ ನಾವು ನೋಡ್ತಾ ಇರೋದು ಸರ್ಚ್ ಇವೆಂಟ್ಸ್ ಬೈ ಟೈಟಲ್, ಡಿಸ್ಕ್ರಿಪ್ಷನ್ ಆ್ಯಂಡ್ ಲೊಕೇಶನ್ ಅನ್ನೋದನ್ನು ಮುಂಚೆ ಕೊಟ್ಟಿದ್ದೆ. ಬಟ್ ಇವಾಗ ನಾನು ಅವ್ರ ಕ್ಯಾಟಗರಿ ಕೂಡ ಅಂದರೆ ಸರ್ಚ್ ಇವೆಂಟ್ಸ್ ಬೈ ಕ್ಯಾಟಗರಿ ಅನ್ನೋ ಆಪ್ಷನ್ ಕೂಡ ನಾನು ಆ್ಯಡ್ ಮಾಡಿದ್ದೀನಿ. ಸೊ ಅದರ ಅಡ್ವಾಂಟೇಜ್ ಏನಾಗುತ್ತೆ ಅಂತಂದರೆ ಪೀಪಲ್ ಕ್ಯಾನ್ ಸರ್ಚ್, ಪೀಪಲ್ ಕ್ಯಾನ್ ಗ್ರೂಪ್. ಸೊ ಫಾರ್ ಎಕ್ಸಾಂಪಲ್ ವಾಕಿಂಗ್ ಅನ್ನೋದು ಇವೆಂಟು ಅದನ್ನೇ ಬೇರೆ ರೀತಿ ಕೊಡ್ಬೋದು. 5K 10K ಅಂತ ಕೊಟ್ರು ಅದು ವಾಕಲ್ಲಿ ಬರುತ್ತಾ, ರನ್ನಲ್ಲಿ ಬರುತ್ತಾ, ಅದನ್ನು ಕ್ಯಾಟಗರಿ ರೈಟ್ ಕ್ಯಾಟಗರಿಗೆ ಅವ್ರು ಮ್ಯಾಪ್ ಮಾಡಿದರೆ, ನಾವಿಲ್ಲಿ ವಾಕ್ ಅಂತ ಸರ್ಚ್ ಮಾಡಿದ್ರೆ ಅದು ಓಕೆ, ವಾಕ್ ಅಂತ ಸರ್ಚ್ ಮಾಡಿದ್ರೆ ಸೊ ಓಕೆ ಒಂದೇ ಇವೆಂಟ್ ಇರೋದ್ರಿಂದ ಏನೂ ಲಿಸ್ಟ್ ಆಗ್ತಾ ಇಲ್ಲ. ಬಟ್ ಈಗ ಫಾರ್ ಎಕ್ಸಾಂಪಲ್ ನಾನು ಇನ್ನೊಂದು ಇವೆಂಟ್ನ ಕ್ವಿಕ್ಕಾಗಿ ಕ್ರಿಯೇಟ್ ಮಾಡ್ತೀನಿ. ವಾಕ್ ಬದಲು ಟಾಕ್ ಅಂತ ಕೊಡ್ತೀನಿ. ಸೊ ಲೆಟ್ ಸಿ, ಟಾಕ್ ವಿತ್ ಅನೂಪ್, ಟಾಕ್, ಗಾಸಿಪ್, ಮತ್ತೇನು ಹೇಳ್ಬೋದು, ವಾಕ್, ಟಾಕ್, ಗಾಸಿಪ್, ಚಿಟ್ ಚಾಟ್ ಅಂತ ಕೊಡ್ತೀನಿ. ಸೊ ಈ ಥರ ನಾನು ಏನಾರ ಕ್ಯಾಟಗರೀಸ್ ಆ್ಯಡ್ ಮಾಡಿದ್ದೀನಿ ಹೊಸದಾಗಿ. ಸೊ ಲೆಟ್ಸ್ ಸೇ ಐ ಹ್ಯಾವ್ ಗಾಟ್ 10 ಕೆಪಾಸಿಟಿ ಆ್ಯಂಡ್ ಲೈಬ್ರರಿ ಹತ್ರ ಆನ್ ಸಂಡೇ. ಓಕೆ, ಸೊ ಇಲ್ಲಿ ಒಂದು ಕೆಲಸ ಮಾಡ್ತೀನಿ, ಚಿಟ್ ಚಾಟ್ನ ತೆಗಿತೀನಿ, ವಾಕ್ ಅಂತಲೇ ಕೊಡ್ತೀನಿ. ಏನಕ್ಕೆ ಅಂತ ಆಮೇಲೆ ಹೇಳ್ತೀನಿ. ವಾಕಿಂಗ್, ಸೊ 25th ಅಂತ ತೊಗೊಂಡ್ಬಿಟ್ಟು 8:40ಇಂದ ಇದು ಡ್ಯೂರೇಷನ್ ಕೂಡ ನಾನು ಇಲ್ಲಿ ಮುಂಚೆ ಎಂಡ್ ಟೈಮ್ ಕೊಟ್ಟಿದ್ದೆ, ಬಟ್ ಅದ್ರ ಬದಲು ಡ್ಯೂರೇಷನ್ ಬೆಟರ್ ಆಗಿರುತ್ತೆ. ಯಾಕಂದರೆ ಸ್ಟ್ಯಾಂಡರ್ಡ್ ಇವೆಂಟ್ಸ್ ಅಲ್ವಾ, ಇಲ್ಲ 15 ಮಿನಿಟ್ಸಿಂದ ನಾನು 3 hour ಮ್ಯಾಕ್ಸಿಮಮ್ ಕೊಟ್ಟಿರೋದು. ಸೊ ಕನ್ಸಿಡರ್ 1 hour ಅಂತ ಅಂದ್ಕೊತೀನಿ ಈ ಇವೆಂಟಿಗೆ. ಸೊ ಕ್ರಿಯೇಟ್ ಇವೆಂಟ್ ಮಾಡಿದಾಗ ಇವೆಂಟ್ ಕ್ರಿಯೇಟ್ ಆಯಿತು. ಸೊ ಇವಾಗ ನಾವು ನೋಡೋಣ ಕ್ಯಾಟಗರಿದು ಫಿಲ್ಟರ್ ಹೇಗೆ ಹೆಲ್ಪ್ ಆಗುತ್ತೆ ಅಂತ. ಸೊ ವಾಕ್ ಅಂತ ಕೊಟ್ಟರೆ ನನಗೆ ವಾಕ್ ಎರಡರಲ್ಲೂ ಬರುತ್ತೆ, ಬಟ್ ನಾನು ಟಾಕ್ ಅಂತ ಕೊಟ್ಟರೆ ಬರೀ ಟಾಕ್ ವಿತ್ ಅನೂಪ್ ಮಾತ್ರ ಬರುತ್ತೆ. ಸೊ ಬಟ್ ಈ ಟಾಕ್ ಕ್ಯಾನ್ ಬಿ ಸರ್ಚ್ ಥ್ರೂ ದಿ ಟೈಟಲ್ ಅಂತ ಅನ್ಬೋದು. ಬಟ್ ಲೆಟ್ಸ್ ಸೇ ಐ ವಾಂಟ್ ಟು ಟಾಕ್ ಇದು ಸರ್ಚ್ ಥ್ರೂ ಗಾಸಿಪ್. ಸೊ ಗಾಸಿಪ್ ಅಂತ ನಾನು ಸರ್ಚ್ ಮಾಡಿದ್ರು ಅದು ಶೋಯಿಂಗ್ ರಿಸಲ್ಟ್ ಫಾರ್ ಗಾಸಿಪ್ ಅಂತ ನಾವಿಲ್ಲಿ ನೋಡ್ಬೋದು. ಬಟ್ ಇಟ್ ಈಸ್ ಆ್ಯಕ್ಚುಲಿ ಸರ್ಚಿಂಗ್ ಫ್ರಮ್ ದಿ ಕ್ಯಾಟಗರೀಸ್ ಲಿಸ್ಟ್. ಸೊ ಅದರಿಂದ ಸರ್ಚ್ ಮಾಡಿಬಿಟ್ಟು ನಂಗೆ ಇದು ಬರ್ತಾ ಇದೆ. ಸೊ ಈ ರೀತಿ ನಾವು ಇವೆಂಟ್ಸ್ನ ಫಿಲ್ಟರ್ ಮಾಡ್ಬೋದು. ಸೊ ಇಟ್ಸ್ ಅಡಿಷ್ನಲ್ ಫಿಲ್ಟರ್ ವ್ಯಾಲ್ಯೂ. ಸೊ ಏನಕ್ಕಪ್ಪ ಅಂತಂದರೆ ಮುಂದೆ ತುಂಬ ಇವೆಂಟ್ಸ್ ಕ್ರಿಯೇಟ್ ಆದರೆ, ಒಂದು 50-100 ಇವೆಂಟ್ಸ್ ಕ್ರಿಯೇಟ್ ಆದರೆ ಆವಾಗ ಇವೆಲ್ಲ ಫಿಲ್ಟರ್ಸ್ ಹೆಲ್ಪ್ ಆಗುತ್ತೆ. ಸೊ ಆ ದೃಷ್ಟಿಯಿಂದ ಇವಾಗ ಯೋಚನೆ ಮಾಡಿಬಿಟ್ಟು ಇದನ್ನು ಇಂಪ್ಲಿಮೆಂಟ್ ಮಾಡಿರೋದು. ಆಲ್ ರೈಟ್, ಸೊ ಇವಾಗ ನಾವು ಏನೇನು ಮಾತಾಡಿದ್ವಿ ಅಂತಂದರೆ ಯೂಸರ್ ಸ್ಟ್ಯಾಟ್ಸ್ ಮಾತಾಡಿದ್ವಿ, ಸಕ್ಸಸ್ ಮೆಟ್ರಿಕ್ಸ್ ನೋಡಿದ್ವಿ, ಪಾಸ್ಟ್ ಇವೆಂಟ್ಸಲ್ಲಿ ಯಾವ ಇವೆಂಟಿಂದ ಸ್ಪೈಕ್ ಸಿಕ್ತು ಅನ್ನೋದನ್ನು ಅರ್ಥ ಮಾಡ್ಕೊಂಡ್ವಿ. ಆಮೇಲೆ ಯಾವ್ಯಾವ ಫೀಚರ್ ಎನ್ಹಾನ್ಸ್ಮೆಂಟ್ಸ್ ಮಾಡಿದ್ದೀನಿ ಅನ್ನೋದ್ರ ಬಗ್ಗೆ ಕೂಡ ಡಿಸ್ಕಸ್ ಮಾಡಿದ್ವಿ. ಸೊ ಇವಾಗ ಇದೆಲ್ಲ ಆಯಿತು ಸರಿ, ಬಟ್ ಯಾರಾದರೂ ಕಬ್ಬನ್ ಪಾರ್ಕ್ ಬಗ್ಗೆ ಗೊತ್ತಿರಲಾರ್ದವರು ಅವರು ಕಬ್ಬನ್ ಪಾರ್ಕ್ ಬಗ್ಗೆ ಹುಡುಕಿದಾಗ ನಮ್ಮ ವೆಬ್ಸೈಟ್ ಲಿಸ್ಟ್ ಆಗುತ್ತಾ ಅನ್ನೋದನ್ನು ನೋಡೋಣ. ಸೊ ಫಾರ್ ಎಕ್ಸಾಂಪಲ್ ನಾನು ಇನ್ಕಾಗ್ನಿಟೋ ಮಾಡಿ ಹೋಗ್ತಿರೋದು. ಸೊ ಇಲ್ಲಿ ಒಂದು ಸೆಕೆಂಡ್. ಓಕೆ, ಸೊ ಇಲ್ಲಿ ನಾನು ಲೆಟ್ಸೇ ಕಬ್ಬನ್ ಪಾರ್ಕ್ ಅಂತ ಸರ್ಚ್ ಮಾಡಿದ್ರೆ ಏನು ಬರುತ್ತೆ, ನನ್ನ ವೆಬ್ಸೈಟ್ ಅಂದರೆ ಬರೋಲ್ಲ. ಯಾಕಂತಂದರೆ ತುಂಬಾ ಆರ್ಟಿಕಲ್ಗಳಿದ್ದಾವೆ, ಎಷ್ಟೊಂದು ಆರ್ಟಿಕಲ್ಗಳು, ಎಷ್ಟೊಂದು ವೆಬ್ಸೈಟ್ಗಳು ಇನ್ ಆ್ಯಂಡ್ ಅರೌಂಡ್ ಕಬ್ಬನ್ ಪಾರ್ಕ್ ಇರೋವು ತುಂಬಾ ಇದ್ದಾವೆ. ಎಷ್ಟೊಂದು ಈ ಥರ ಹಾಲಿಡಿಫೈ ಅನ್ನೋ ಪ್ಲ್ಯಾಟ್ಫಾರ್ಮ್ ಇದೆ, ಹಿಂದೂ ನ್ಯೂಸ್ ಆರ್ಟಿಕಲ್ ಇದೆ, ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟಿಂದ ಇದೆ. ಸೊ ನಂದು ಐ ಥಿಂಕ್ ನಾನು ಒಂದು 5-6 ಪೇಜಸ್ ತನಕ ನೋಡಿದ್ದೀನಿ, ಎಲ್ಲೂ ನನ್ನ ಕಬ್ಬನ್ ಪಾರ್ಕ್ ಲೈಫ್ ಲಿಸ್ಟ್ ಆಗಿಲ್ಲ. ಅದಾದಮೇಲೆ ನಾನು ನೋಡೋಕ್ಕೂ ಬಿಟ್ಟೆ, ಆಗಿರಲ್ಲ ಬಿಡು ಅಂತ. ನೀವೇನಾರ ಅದನ್ನು ಹುಡುಕಿದ್ರೆ ನನಗೆ ಹೇಳಿ, ಕಬ್ಬನ್ ಪಾರ್ಕ್ ಅನ್ನೋ ಕೀವರ್ಡ್ಗೆ ಕಬ್ಬನ್ ಪಾರ್ಕ್ ಲೈಫ್ ವೆಬ್ಸೈಟ್ ಲಿಸ್ಟ್ ಆಗುತ್ತಾ ಅಂತ. ನಿಮ್ಗೇನಾರ ಸಿಕ್ಕರೆ ಹೇಳಿ, ಬಟ್ ನನಗಂತೂ ಸಿಗಲಿಲ್ಲ. ಬಟ್ ಏನು ಸರ್ಚ್ ಮಾಡಿದ್ರೆ ಸಿಗುತ್ತೆ ಅದನ್ನು ನೋಡೋಣ. ಕಬ್ಬನ್ ಪಾರ್ಕ್ ಲೈಫ್ ಅಂತ ಸರ್ಚ್ ಮಾಡಿದ್ರೆ ಸಿಗುತ್ತಾ? ಲೆಟ್ ಸಿ. ಎಸ್, ಕಬ್ಬನ್ ಪಾರ್ಕ್ ಲೈಫ್ ಅಂತ ಸರ್ಚ್ ಮಾಡಿದ್ರೆ ಫಸ್ಟ್ ಲಿಂಕೇ ಬರುತ್ತೆ. ಸೊ ಏನಪ್ಪ ಇದು ಹೇಗಾಯಿತು ಅಂತಂದರೆ, ಬೇಸಿಕ್ಲಿ ಗೂಗಲ್ ಸರ್ಚ್ ಇಂಜಿನ್ನು ನಮ್ಮ
ವೆಬ್ಸೈಟ್ಸ್ನ ಇಂಡೆಕ್ಸ್ ಮಾಡ್ಕೊಳ್ಳುತ್ತೆ, ನಮ್ಮ ವೆಬ್ಸೈಟ್ ಪೇಜಸ್ನ ಇಂಡೆಕ್ಸ್ ಮಾಡ್ಕೊಳ್ಳುತ್ತೆ. ಸೊ ಇದು ಮೋಸ್ಟ್ ಪ್ರಿಸೈಸ್ ಆಗಿದೆ. ಕಬ್ಬನ್ ಪಾರ್ಕ್ ಲೈಫ್ ಅನ್ನೋದು ತುಂಬ ಪ್ರಿಸೈಸ್ ಆಗಿರೋದಕ್ಕೆ ನಂದು ಪೇಜ್ನ ನಂಬರ್ 1 ಲಿಂಕ್ ಆಗಿ ಕೊಡ್ತಾ ಇರೋದು. ಸೊ ಅದ್ರ ರ್ಯಾಂಕಿಂಗ್ ಇರುತ್ತೆ, ಎಲ್ಲದರದ್ದು ರಿಸಲ್ಟ್ಸ್ನ ರ್ಯಾಂಕ್ ಮಾಡ್ತಾರೆ. ಸೊ ಕಬ್ಬನ್ ಪಾರ್ಕ್ ಲೈಫ್ ಅನ್ನೋದು ಕಬ್ಬನ್ ಪಾರ್ಕ್ ಡಾಟ್ ಲೈಫ್ ಪ್ಲ್ಯಾಟ್ಫಾರ್ಮ್ಗೆ ತುಂಬ ಕ್ಲೋಸ್ಲಿ ಅಸೋಸಿಯೇಟ್ ಆಗಿರೋದಕ್ಕೆ ಅದು ರ್ಯಾಂಕ್ 1ಅಲ್ಲಿ ಬಂದುಬಿಟ್ಟು ನನಗೆ ಫಸ್ಟ್ ಲಿಂಕೇ ಸಿಗುತ್ತೆ, ಕಬ್ಬನ್ ಪಾರ್ಕ್ ಲೈಫ್ ಅಂತ ಸರ್ಚ್ ಮಾಡಿದ್ರೆ. ಸೊ ಮತ್ತಿನ್ನೇನೇನು ಸಿಗುತ್ತೆ ಅಂತ ನೋಡೋಣ. ಬೇರೆ ಯಾವ್ದಾರು ಸಿಗುತ್ತಾ? ಓಕೆ, ಇಮೇಜಸಲ್ಲಿ ನೋಡಿದ್ರೆ ನಮ್ದು ಕಬ್ಬನ್ ಪಾರ್ಕ್ ಲೈಫಲ್ಲಿ ಇರೋ ಒಂದು ಇಮೇಜ್ ಕೂಡ ಇಲ್ಲಿದೆ, ನಾವು ಇದನ್ನು ನೋಡ್ಬೋದು. ಇಲ್ಲೇ ನಾವು ಲಿಂಕ್ ಕೂಡ ನೋಡ್ತಾ ಇದ್ದೀವಿ, ಎಲ್ಲಿಂದ ತೊಗೊತಾ ಇದೆ ಅಂತ ನಾವು ನೋಡ್ಬೋದು. ಸೊ ದ್ಯಾಟ್ಸ್ ಅ ಗುಡ್ ಥಿಂಗ್. ಸೆಕೆಂಡ್ ಪೇಜಲ್ಲಿ ಏನಾರು ಬರುತ್ತೆ ಅಂತ ಕ್ವಿಕ್ಕಾಗಿ ನೋಡೋಣ. ಸೆಕೆಂಡ್ ಪೇಜಲ್ಲಿ ಏನಿಲ್ಲ, ಥರ್ಡ್ ಪೇಜಲ್ಲೂ ಏನಿರಲ್ಲ ಅನ್ಕೊತೀನಿ. ಆಲ್ ರೈಟ್, ಥರ್ಡಲ್ಲೂ ಇಲ್ಲ, ಫೋರ್ತಲ್ಲೂ ಇರಲ್ಲ. ಎನಿವೆ, ಸೊ ಕಬ್ಬನ್ ಪಾರ್ಕ್ ಲೈಫ್ಗೆ ನಮಗೆ ಫಸ್ಟ್ ಲಿಂಕೇ ಸಿಕ್ತು. ಬಟ್ ಬೇರೆ ಏನಕ್ಕಾರ ಸಿಗುತ್ತಾ? ಫಾರ್ ಎಕ್ಸಾಂಪಲ್ ಇವೆಂಟ್ಸ್ ಅಲ್ವಾ ನಾವು ಹೋಸ್ಟ್ ಮಾಡೋದು. ಸೊ ಇವೆಂಟ್ಸ್ಗೆ ಏನಾದ್ರು ಸಿಗುತ್ತಾ? ದೇರ್ ಆರ್ ಸಮ್ ಇನ್ಸ್ಟಾಗ್ರಾಮ್, ಬುಕ್ ಮೈ ಶೋ, ಬೇರೆ ಬೇರೆ ಲಿಂಕ್ಸ್ ಬರ್ತಾ ಇದೆ. ಕಬ್ಬನ್ ಪಾರ್ಕ್ ಡಾಟ್ ಇನ್ ಅಂತ ಇದೆ. ಸೊ ಕಬ್ಬನ್ ಪಾರ್ಕ್ ಡಾಟ್ ಲೈಫ್ ಬರ್ತಾ ಇಲ್ಲ ಇಲ್ಲೂ ಕೂಡ. ಸೊ ಲೆಟ್ ಸಿ ಥರ್ಡ್ ಪೇಜ್. ಓಕೆ, ಥರ್ಡ್ ಪೇಜಲ್ಲಿ ಬರ್ತಾ ಇದೆ. ನೈಸ್. ಥರ್ಡ್ ಪೇಜಲ್ಲಿ ನಾವು ನೋಡ್ತಿರೋದು ಕಬ್ಬನ್ ಪಾರ್ಕ್ ಇವೆಂಟ್ಸಲ್ಲಿ ಯೋಗ, ರೀಡಿಂಗ್, ಮ್ಯೂಸಿಕ್ ಇವೆಂಟ್ಸ್ ಇನ್ ಬ್ಯಾಂಗ್ಳೂರ್ ಪಾರ್ಕ್. ಸೊ ಈ ರೀತಿ ನಮ್ಮ ಕಬ್ಬನ್ ಪಾರ್ಕ್ ಡಾಟ್ ಲೈಫ್ ಕೂಡ ಇಲ್ಲಿ ಲಿಸ್ಟ್ ಆಗ್ತಾ ಇದೆ. ಸೊ ಅದಕ್ಕೆ ಇಟ್ಸ್ ಅ ಗುಡ್ ಥಿಂಗ್ ಅಂತ ಅನ್ಕೋತೀನಿ. ಇಟ್ ಈಸ್ ನಾಟ್ ವೆರಿ ಬ್ಯಾಡ್. ನಮಗೆ ಗೂಗಲ್ ಸರ್ಚಲ್ಲಿ ನಮ್ಗೆ ಲಿಂಕ್ಸ್ ಬರ್ತಾ ಇದೆ, ದಟ್ ಈಸ್ ಗುಡ್ ಥಿಂಗ್. ಬಟ್ ಇದನ್ನು ನಾವು ತುಂಬಾ ಇಂಪ್ರೂವ್ ಮಾಡ್ಕೋಬೋದು, ಅದಕ್ಕೆ ತುಂಬ ಸ್ಕೋಪ್ ಇದೆ. ಅದಕ್ಕೆ ನಾವು SEO ಆಪ್ಟಿಮೈಸೇಷನ್ ಅಂತ ಹೇಳ್ತೀವಿ, ಸರ್ಚ್ ಇಂಜಿನ್ ಅಂದರೆ SEO ಅಂತ ಹೇಳ್ತೀವಿ, ಸರ್ಚ್ ಇಂಜಿನ್ ಆಪ್ಟಿಮೈಸೇಷನ್ ಅಂತ. ಅದ್ರ ಮೇಲೆ ತುಂಬಾ ವರ್ಕ್ ಮಾಡಬೇಕು. ನಾನು ಈ ಮುಂಚೆ ಅದ್ರ ಮೇಲೆ ಜಾಸ್ತಿ ವರ್ಕ್ ಮಾಡಿಲ್ಲ, ಈ ಪ್ಲ್ಯಾಟ್ಫಾರ್ಮ್ ಶುರು ಮಾಡಿದಾಗಿಂದನೇ ಅದ್ರ ಮೇಲೆ ವರ್ಕ್ ಮಾಡೋಕ್ಕೆ ಶುರು ಮಾಡಿರೋದು. ಸೊ ಅದ್ರ ಬಗ್ಗೆ ನಾನು ಇನ್ನೂ ಕಲಿತಾ ಇದ್ದೀನಿ. ಬಟ್ ಅದ್ರ ಬಗ್ಗೆ ಇನ್ನೊಂದ್ಸರಿ ಸಪ್ರೇಟಾಗಿ ಒಂದು ವೀಡಿಯೋ ಬೇಕಿದ್ರೆ ಮಾಡ್ತೀನಿ. ಬೇಕಾದ್ರೆ ಕ್ವಿಕ್ಕಾಗಿ ನಿಮಗೆ ತೋರ್ಸೋಕ್ಕೆ ಏನಾರು ಟ್ರೈ ಮಾಡ್ತೀನಿ. ಸೊ ಲೆಟ್ ಸಿ. ಓಕೆ, ಸೊ ಬೇಸಿಕ್ಲಿ ಇಲ್ಲಿ ನಾವು ನೋಡ್ತಾ ಇರೋದು ಗೂಗಲ್ ಸರ್ಚ್ ಕನ್ಸೋಲ್. ಇಲ್ಲಿ ನಾವು ನಮ್ಮದು ಡೊಮೇನ್ ನೇಮ್ನ ಪ್ರಾಪರ್ಟಿ ಆಗಿ ಆ್ಯಡ್ ಮಾಡ್ತೀವಿ. ಸೊ ದ್ಯಾಟ್ ಈಸ್ ವಾಟ್ ವಿ ಆರ್ ಸೇಯಿಂಗ್, ಡೊಮೇನ್ ಪ್ರಾಪರ್ಟಿ ಅಂತ ಕಬ್ಬನ್ ಪಾರ್ಕ್ ಲೈಫ್ ಅಂತ. ಇಲ್ಲಿ ನಾವು ಪೇಜಸ್ಗೆ ಹೋದರೆ ವಿ ವಿಲ್ ಸಿ ವೈ ಸಮ್ ಪೇಜಸ್ ಆರ್ ನಾಟ್ ಇಂಡೆಕ್ಸ್ಡ್ ಅಂತ. ಸೊ ಇಲ್ಲಿ ಏನಾಗಿತ್ತು ಅಂತಂದರೆ, ಐ ವಾಸ್ ಯೂಸಿಂಗ್ ಫ್ಯೂ ಪೇಜ್ URLs ಲೈಕ್ ಆ್ಯಕ್ಟಿವಿಟೀಸ್ ಆ ಥರದ್ದು. ಸೊ ದೇ ಆರ್ ನಾಟ್ ಎಕ್ಸಿಸ್ಟಿಂಗ್ ಎನಿಮೋರ್. ಸೊ ಅದೆಲ್ಲ ಇಂಡೆಕ್ಸ್ ಆಗಿಲ್ಲ. ಬಟ್ ಯಾವ್ಯಾವ ಇಂಡೆಕ್ಸ್ ಆಗಿದೆ ಅಂತ ನಾವಿಲ್ಲಿ ನೋಡ್ಬೋದು. ಕಬ್ಬನ್ ಪಾರ್ಕ್ ಡಾಟ್ ಲೈಫ್ ಟರ್ಮ್ಸ್ ಅಂದರೆ ಟರ್ಮ್ಸ್ ಆ್ಯಂಡ್ ಪಾಲಿಸಿ, ಪ್ರೈವಸಿ, ಕಾಂಟ್ಯಾಕ್ಟು, ಹೋಮ್ ಪೇಜು, ಇವೆಂಟ್ಸ್ ಪೇಜು, ಪೀಪಲ್ ಆನ್ಲೈನು, ಕ್ರಿಯೇಟ್ ಇವೆಂಟ್ಸು. ಸೊ ಇದೆಲ್ಲ ಲಿಸ್ಟ್ ಆಗಿದೆ. ಸೊ ದ್ಯಾಟ್ಸ್ ಅ ವೆರಿ ವೆರಿ ಗುಡ್ ಥಿಂಗ್. ಸೊ ಇದನ್ನೇ ನಾವು ಇನ್ನೂ ಕೂಡ ಇಂಪ್ರೂವ್ ಮಾಡ್ತಾ ಇರಬೇಕಾಗುತ್ತೆ. ಅದ್ರ ಮೇಲೆ ನಾನು ಇನ್ನೂ ವರ್ಕ್ ಮಾಡ್ತಾ ಇದ್ದೀನಿ. ಇದ್ರ ಬಗ್ಗೆ ನಾನು ಜಾಸ್ತಿ ತಿಳ್ಕೊಂಡಾಗ ನಾನು ಇನ್ನೊಂದು ಸರಿ ವೀಡಿಯೋ ಮಾಡ್ತೀನಿ ಬೇಕಿದ್ರೆ. ಬಟ್ ಅದಕ್ಕಿಂತ ಮುಂಚೆ ಯಾರಿಗಾದರೂ ಇದ್ರ ಬಗ್ಗೆ ಇನ್ನೂ ಜಾಸ್ತಿ ತಿಳ್ಕೊಳ್ಳೋ ಇಂಟ್ರೆಸ್ಟ್ ಇದ್ದರೆ ಪ್ಲೀಸ್ ನನಗೆ ರೀಚ್ ಔಟ್ ಮಾಡಿ, ಅಥವಾ ನಂದು ಈ ವಿಡಿಯೋ ಮೇಲೆ ಕಮೆಂಟ್ ಹಾಕಿ, ನಾನು ಅದ್ರ ಬಗ್ಗೆ ಒಂದು ವೀಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ದ್ಯಾಟ್ ಈಸ್ ಆಲ್ ಫಾರ್ ಟುಡೇ. ಸೊ ಐ ಥಿಂಕ್ ವಿ ಹ್ಯಾವ್ ಪ್ರೆಟಿ ಮಚ್ ಕವರ್ಡ್ ಎವ್ರಿಥಿಂಗ್. ನಂಗೆ ಒಂದು ಅಪ್ಡೇಟ್ ಕೊಡಬೇಕಿತ್ತು ಏನೇನಾಯಿತು ಅದಾದಮೇಲೆ ಅಂತ. ಸೊ ಒನ್ಸ್ ಅಗೇನ್ ಐ ವುಡ್ ಲೈಕ್ ಟು ಥ್ಯಾಂಕ್ ಆಲ್ ದಿ ಪೀಪಲ್ ಹೂ ರಿಜಿಸ್ಟರ್ಡ್ ಟು ಮೈ ಪ್ಲ್ಯಾಟ್ಫಾರ್ಮ್. ಥ್ಯಾಂಕ್ ಯು ವೆರಿ ಮಚ್. ಆ್ಯಂಡ್ ಥ್ಯಾಂಕ್ ಯು ಎವ್ರಿ ಒನ್ ಫಾರ್ ಚೆಕಿಂಗ್ ಔಟ್ ಮೈ ಪ್ಲ್ಯಾಟ್ಫಾರ್ಮ್. ಆ್ಯಂಡ್ ಎಷ್ಟೊಂದು ಜನ ನನಗೆ ಫೀಡ್ಬ್ಯಾಕ್ ಕೊಟ್ಟಿದ್ದೀರಾ, ಅವ್ರಿಗೆಲ್ಲರಿಗೂ ತುಂಬ ತುಂಬ ಥ್ಯಾಂಕ್ಸ್. ಆ್ಯಂಡ್ ಯಾರಾದರೂ ಯೂಸ್ ಮಾಡಿರಲಿಲ್ಲ ಅಂತಂದರೆ ಪ್ಲೀಸ್ ಯೂಸ್ ಮಾಡಿ. ನಿಮ್ಮ ಫೀಡ್ಬ್ಯಾಕ್ನ ಕೂಡ ನನಗೆ ಹೇಳಿ. ನನಗೆ ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡ್ಬೋದು. ಕಾಂಟ್ಯಾಕ್ಟಸಲ್ಲಿ ಹೋದರೆ ನನ್ನ ಲಿಂಕ್ಡ್ಇನ್ ಪೇಜ್ ಸಿಗುತ್ತೆ, ಇಲ್ಲ ಅಂತಂದರೆ ನಂದು ಇಮೇಲ್ ಸಿಗುತ್ತೆ. ಯು ಕ್ಯಾನ್ ಕಾಂಟ್ಯಾಕ್ಟ್ ಮಿ ಡೈರೆಕ್ಟ್ಲಿ. ಆ್ಯಂಡ್ ನೀವು ಯೂಸ್ ಮಾಡಿ, ನಿಮ್ಮ ಫೀಡ್ಬ್ಯಾಕ್ನ ತಿಳಿಸಿ. ನಿಮ್ಮ ಫ್ರೆಂಡ್ಸಿಗೂ ಹೇಳಿ, ಅವ್ರ ಫೀಡ್ಬ್ಯಾಕ್ನು ಕೂಡ ನಂಗೆ ತಿಳ್ಸೋಕ್ಕೆ ಹೇಳಿ. ಅಷ್ಟು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗ್ಸೋಕ್ಕೆ ಇಷ್ಟಪಡ್ತೀನಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ಯಾವ್ದಾದ್ರು ಇಂಟ್ರೆಸ್ಟಿಂಗ್ ಟಾಪಿಕ್ನ ತೊಗೊಂಬಂದ್ಬಿಟ್ಟು ಡಿಸ್ಕಸ್ ಮಾಡೋಣ. ಸೊ ಅಂಟಿಲ್ ದೆನ್ ಟೇಕ್ ಕೇರ್. ಮಳೆ ಬರ್ತಾ ಇದೆ, ಸ್ವಲ್ಪ ಹುಷಾರಾಗಿ ಓಡಾಡಿ ಬೆಂಗಳೂರು ಮತ್ತು ಕರ್ನಾಟಕದ ಸುತ್ತಮುತ್ತಲ ಎಲ್ಲ. ಸೊ ಟೇಕ್ ಕೇರ್. ಟಾಟಾ ಬಾಯ್.